ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸೂಪರ್ ರೆಸಿಪಿ. ನೀವು ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ಇದು ಏನಪ್ಪ ರೆಸಿಪಿ ಅಂತ ಅಂದರೆ ಹುಳಿ ಮ್ಯಾಂಗೋ ಚಟ್ನಿ ಅಕ್ಕಿ ರೊಟ್ಟಿ. ನೀವು ಮಾವಿನಕಾಯಿನೆಲ್ಲ ಸ್ವೀಟ್ ಮಾವಿನಕಾಯಿನ ತಿಂದಿರ್ತೀರ, ಉಪ್ಪು ಖಾರ ಹಾಕೊಂಡು ಅದೆಷ್ಟು ಸ್ವೀಟ್ ಇರುತ್ತಲ್ವ, ಅದರಲ್ಲೇನೆ ನಾವು ಇವಾಗ ಚಟ್ನಿ ಮಾಡಿದ್ವಿ. ಬನ್ನಿ, ನಾನಿಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ನಿಮಗೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಇಲ್ಲಿ ನಾನು ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ನೆಕ್ಸ್ಟು ಇಲ್ಲಿ ನಾನು ಸ್ವೀಟ್ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟು 3 ಸ್ಪೂನ್ ಕಡಲೆಪಪ್ಪು ತೊಗೊಂಡಿದ್ದೀನಿ. ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದರ್ಧ ಕೊತ್ತಂಬರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿಲಿ ತುಂಬ ಟೇಸ್ಟ್ ಇರುತ್ತೆ ಚಟ್ನಿ ಮಾಡಿದ್ರೆ, ನೀವೊಂದು ಸರಿ ಮಾಡಿ. ಅದ್ರ ಕೊಬ್ಬರಿಲಿ ಚಟ್ನಿ ಮಾಡೋದ್ರಿಂದ ದೇಹಕ್ಕೆ ಶಕ್ತಿ ಜಾಸ್ತಿ. ತೆಂಗಿನಕಾಯಿಂದ ಮಾಡೋದ್ರಿಂದ ಅದೇನೋ ಆಗಲ್ಲ, ಆದರೆ ಕೆಲವ್ರಿಗೆ ಎದೆ ನೋವು ಬರುತ್ತೆ ಹಸಿ ತೆಂಗಿನಕಾಯಿಂದ. ಅದಕ್ಕೆ ಇಲ್ಲಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಆದಷ್ಟು ನೀವು ಅಡುಗೆಗೆ ಕೊಬ್ಬರಿನೇ ಯೂಸ್ ಮಾಡಿ, ತುಂಬ ಟೇಸ್ಟ್ ಇರುತ್ತೆ ಮತ್ತು ರುಚಿ ಕೊಡುತ್ತೆ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು 15-20 ಕರಿಬೇವು ತೊಗೊಂಡಿದ್ದೀನಿ. ಒಂದು 3 ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಇಲ್ಲಿ ಪಾತ್ರೆ ಬಿಸಿ ಆಗಿದೆ. ಇವಾಗ ನಾನಿಲ್ಲಿ 1.5 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಈ ಎಣ್ಣೆ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು. ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟು ಎಲ್ಲ ಕಟ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ, ಮ್ಯಾಂಗೋ ಮತ್ತು ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಇವೆಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಇದು ಸ್ವಲ್ಪ ಒಂದು ಅರ್ಧ ಭಾಗ ಬೆಂದರೆ ಸಾಕು. ಯಾಕೆಂದರೆ ಹಸಿ ಮ್ಯಾಂಗೋ ಹಾಕಿಬಿಟ್ರೆ ಅದೊಂಥರ ಚಟ್ನಿಗೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಇಲ್ಲಿ ನಾನು ಮೆಣಸಿನ್ಕಾಯಿ, ಮ್ಯಾಂಗೋನ, ತೆಂಗಿನ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಇದರಿಂದ. ಇವಾಗ ಸ್ವಲ್ಪ ನಾನು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಚಟ್ನಿ ಸಪ್ಪೆ ಥರ ಬಂದ್ಬಿಡುತ್ತೆ ಫ್ರೈ ಮಾಡಬೇಕಾದ್ರೆ. ಅದಕ್ಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ ತಿನ್ನೋದಕ್ಕೂ. ನೆಕ್ಸ್ಟು ಇಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ನಾನು. ಇವಾಗ ನಾನು ಹುರ್ಕೊಂಡಿರುವಂಥ ಐಟಮ್ನ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ನೀವು ರುಬ್ಕೋಬೇಕು. ನಿಮಗೆ ಗೊತ್ತಿರುತ್ತೆ ಚಟ್ನಿಗೆ ಎಷ್ಟು ನೀರು ಬೇಕಂತ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಕ್ಕಿದ್ದೀನಿ. ಇಲ್ಲಿ ನಾನಿವಾಗ 1.5 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ನಾವು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಾವು ರುಬ್ಬಿಟ್ಟಿದ್ದಂಥ ಚಟ್ನಿನ ಇವಾಗ ಇದರಲ್ಲಿ ಹಾಕಿ ಒಗ್ಗರಣೆ ಮಾಡೋಣ. ಇವಾಗ ನಾನು ಇದಕ್ಕೆ 1-2 ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 10 ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಇವಾಗ ನಾನು ಒಗ್ಗರಣೆ ಹಾಕಿ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಗಿದೆ. ನೆಕ್ಸ್ಟು ನಾವು ಇಲ್ಲಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನಾನು ಚಿಕ್ಕದಾದ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಚಿಕ್ಕ ಮೀಡಿಯಮ್ ಲೋಟದಲ್ಲಿ ನಾನಿಲ್ಲಿ ರೈಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಒಂದು ಸೌಟಷ್ಟು ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿ ನಾನು ಇವಾಗ ಇದನ್ನು ಬಿಸಿ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಈ
ರೈಸು ಮತ್ತು ನೀರು ಹಾಕಿ ಬಿಸಿ ಮಾಡೋಕ್ಕಿಟ್ಟಿದ್ವಲ್ಲ ಅದು ಇವಾಗ ಬಿಸಿ ಆಗಿದೆ. ಇಲ್ಲಿ ನಾನು ಹಸಿಟ್ಟು ಹಾಕ್ಕೊಂಡಿದ್ದೀನಿ, ಅಕ್ಕಿ ಹಸಿಟ್ಟು. ಇಲ್ಲಿ ನಾನು 2.5 ಬೌಲ್ ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ರೈಸು ಮತ್ತು ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ತೀನಿ. ನೀವು ನೀರು ತುಂಬ ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಾಡಬೇಕು ಅದನ್ನು, ಇಲ್ಲಾಂದರೆ ಕೈ ತುಂಬ ಸುಡುತ್ತೆ. ಸ್ವಲ್ಪ ಅದು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿದ ನಂತರ ನೀವು ಚಪಾತಿ ಮಾಡ್ತೀರಲ್ಲ ಆ ಥರ ಚೆನ್ನಾಗಿ ಅದನ್ನು ಅದ್ಮಿ ನೀಟಾಗಿ ಕಲಿಸ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ತೀವೋ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಆದರೆ ಅಷ್ಟು ತೆಳ್ಳಗಿಡಬಾರ್ದು, ಗಟ್ಟಿನೂ ಇರಬಾರ್ದು. ಹಿಟ್ಟು ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ಸ್ವಲ್ಪ ತೆಳ್ಳಗಾದರೆ ಹಿಟ್ಟು ತೆಳ್ಳಗಾದರೆ ಮತ್ತೆ ನೀವು ಅಕ್ಕಿ ಹಿಟ್ಟನ್ನ ಹಾಕಿ ಕಲಿಸ್ಕೋಬೋದು. ಆದರೆ ಸ್ವಲ್ಪ ಗಟ್ಟಿನೇ ಇರಬೇಕು, ಹಿಟ್ಟು ಸಾಫ್ಟ್ ಆಗಬೇಕು. ಗ್ಯಾಸ್ ಆನ್ ಮಾಡಿ ರೊಟ್ಟಿ ಹಂಚನ್ನ ಇಟ್ಟಿದ್ದೀನಿ. ರೊಟ್ಟಿ ಹಂಚು ಬಿಸಿ ಆಗಿದೆ. ಇಲ್ಲಿ ನಾವು ರೊಟ್ಟಿ ಮಾಡ್ಕೊತಾ ಇದ್ದೀವಿ. ಈ ಥರ ನಿಧಾನಕ್ಕೆ ತೊಗೊಂಡು ಕೈಯಲ್ಲಿ ಸ್ವಲ್ಪ ರೌಂಡ್ ಮಾಡಿಕೊಂಡು ನೀಟಾಗಿ ಕೈನ ಅದಕ್ಕೆ ಶೇಪ್ ಕೊಟ್ಕೊಂಡು ರೌಂಡ್ ಶೇಪು ಸ್ವಲ್ಪ ತಟ್ಕೋಬೇಕು. ಏನಾದರೂ ಕೈ ಅಂಟಿದ್ರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ತಟ್ಕೊಳ್ಳಿ. ಕೆಳಗಡೆನೂ ಅಕ್ಕಿ ಹಿಟ್ಟು ಹಾಕಿ, ಮೇಲೂ ಅಕ್ಕಿ ಹಿಟ್ಟು. ಇಲ್ಲಿ ಹಂಚು ಕಾದಿದೆ. ನಾವಿವಾಗ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ರೊಟ್ಟಿನ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೀಟಾಗಿ ಹಿಂಗೆ ಕೈಯಲ್ಲಿ ಒರೆಸ್ಬೇಕು. ಯಾಕೆ ಅಂದರೆ ಅದರಲ್ಲಿ ನಾವು ಹಸಿಟ್ಟು ಹಾಕ್ಕೊಂಡು ರೊಟ್ಟಿನ ತಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಪೌಡ್ರೆಲ್ಲ ಅದರಲ್ಲಿರುತ್ತೆ. ಅದಕ್ಕೋಸ್ಕರ ನೀರು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ಉಲ್ಟಾ ಮಾಡಿ ಅದನ್ನು ಮತ್ತೆ ಬೇಯಿಸ್ಕೊಂಡು ಹಂಗೆ ಒಂದು ಸ್ವಲ್ಪ ರೊಟೇಟ್ ಮಾಡಬೇಕು. ನೀವು ಚಪಾತಿ ಹೇಗೆ ರೊಟೇಟ್ ಮಾಡ್ತೀರಾ ಹಾಗೆ ಇದನ್ನು ಕೂಡ ರೊಟೇಟ್ ಮಾಡ್ತಾ ಇರಬೇಕು. ಉಲ್ಟಾ ಸೀದಾ ಮಾಡಿ ಬೇಯಿಸಬೇಕು. ಮತ್ತು ಸೈಡಲ್ಲೆಲ್ಲ ನೀಟಾಗಿ ಅದನ್ನು ಉಲ್ಟಾ ಮಾಡಿ ನೀಟಾಗಿ ಬೇಯಿಸಬೇಕು. ಇಲ್ಲಾಂದರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ಒಂದು ಅರ್ಧ ಬೆಂದಿರೋ ಥರ ಇದಾಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ, ಹೊಟ್ಟೆ ನೋವು ಬಂದುಬಿಡುತ್ತೆ. ಅದಕ್ಕೆ ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ ನಿಧಾನಕ್ಕೆ. ಇವಾಗ ನಾವು ಮಾಡಿರುವಂಥ ರೆಸಿಪಿ ರೆಡಿಯಾಗಿದೆ. ಅಕ್ಕಿ ರೊಟ್ಟಿ ಸಿಹಿ ಮಾವಿನಕಾಯಿ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಹುಳಿ, ಖಾರ, ಉಪ್ಪು ಎಲ್ಲ ಸಖತ್ ಟೇಸ್ಟಾಗಿದೆ. ಒಂದ್ಸಲ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಅಕ್ಕಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇದು. ಮಾಡ್ಕೊಂಡು ತಿನ್ನಿ. ನಾನು ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನನ್ನ ವಿಡಿಯೋಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.